ಇದೇ ತಿಂಗಳು 24ಕ್ಕೆ ಮುತ್ನಾಳ್ ಮಠಕ್ಕೆ ಬರ್ತಾರಂತೆ. ಕೇದಾರ ಹಾಗೂ ರಂಭಾಪುರಿ ಪೀಠ ಜಗದ್ಗುರುಗಳು ಮುತ್ನಾಳ್ ಹಾಗೂ ಅರಳಿಕಟ್ಟೆ ಶ್ರೀಗಳ ಜಂಟಿ ಸುದ್ದಿಗೋಷ್ಠಿ. ನಿನ್ನೆ ಕೇದಾರ ಪೀಠದ ಶಾಖಾ ಮಠಗಳಾದ ಮುತ್ನಾಳ, ಬೆಟಸೂರ ಹಾಗೂ ವೀರಾಪುರ ಮಠಗಳ ಪೀಠಾಧ್ಯಕ್ಷರಾದ ಶ್ರೀವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಅರಳಿಕಟ್ಟೆ ಮಠದ ಶಿವಮೂರ್ತಿ ಸ್ವಾಮಿಗಳು ನಿನ್ನೆ ಬೆಳಗಾವಿ ತಾಲೂಕಿನ ಮುತ್ನಾಳ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ, ಇದೇ ತಿಂಗಳು ಡಿಸೆಂಬರ್ 24ಕ್ಕೆ ಕೇದಾರ ಪೀಠದ ಜಗದ್ಗುರುಗಳು ಹಾಗೂ ರಂಭಾಪುರಿ ಜಗದ್ಗುರುಗಳು ಮುತ್ನಾಳ ಮಠಕ್ಕೆ ಆಗಮಿಸಿ ವಾಸ್ತವ್ಯ ಹೂಡಿ ದಿನಾಂಕ 25ರಂದು ಲಿಂಗೈಕ್ಯ ಶ್ರೀ 1008 ಜಗದ್ಗುರು ಶಾಂತಲಿಂಗ ಶಿವಾಚಾರ್ಯ ಅವರ ಲಿಂಗೈಕ್ಯವಾದ ಸ್ಥಳದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಭಯ ಶ್ರೀಗಳು, ಈ ಸಂದರ್ಭದಲ್ಲಿ ಅಪಾರವಾದ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಇದೇ ಮಠದ ಭಕ್ತರು ಹಾಗೂ ಭಕ್ತೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸುಕ್ಷೇತ್ರವಾಗಿರುವಂತಹ ಮುತ್ನಾಳ ಕೇದಾರ ಪೀಠದ ಶಾಖಾ ಮಠದಲ್ಲಿ ಇವತ್ತು ಪರಮ ಪೂಜ್ಯರಾಗಿರುವಂತ ಲಿಂಗೈಕ್ಯ ಕೇದಾರ ವೈರಾಗ್ಯ ಪೀಠಾಧೀಶ್ವರರಾಗಿರುವಂತ 1008 ಜಗದ್ಗುರುಗಳಾದ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮೂರ್ತಿ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮವನ್ನ ಮುತ್ನಾಳ ಪೂಜ್ಯರಾದ ಷಡಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದಾರೆ. ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ನಾವೆಲ್ಲ ಹಿಂದೂ ಧರ್ಮ ಸಂಸ್ಕೃತಿ ಅಂದಾಗಲೆಲ್ಲ ನಮಗೆ ನೆನಪಾಗೋದು ಅಂತಂದ್ರೆ 12 ಜ್ಯೋತಿರ್ಲಿಂಗಗಳು. ಅದರಲ್ಲಿ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾಗಿರುವಂತ ಅಷ್ಟೇ ಒಂದು ಅತ್ಯದ್ಭುತವಾಗಿರುವಂತ ಜ್ಯೋತಿರ್ಲಿಂಗ ಅಂತಂದ್ರೆ ಅದು ಕೇದಾರನಾಥ, ಕೇದಾರಲಿಂಗೇಶ್ವರ ಅನ್ನುವಂಥದ್ದನ್ನ ನಾವು ಹೇಳ್ಬೋದು. ಅಂತ ಕೇದಾರ ಪೀಠದ ಜಗದ್ಗುರುಗಳಾಗಿರುವಂತ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರು ನಮ್ಮ ಮುತ್ನಾಳ ಕೇದಾರ ಪೀಠದಲ್ಲಿ ಲಿಂಗೈಕ್ಯರಾಗಿ ಅವರ ಒಂದು ಗದ್ದಿಗೆಯನ್ನ ಇರುವಂತದ್ದು ನಮ್ಮ ಮುತ್ನಾಳ ಶ್ರೀ ಮಠದ ಇತಿಹಾಸ. ಆ ಒಂದು ಹಿನ್ನೆಲೆಯಲ್ಲಿ ಸದ್ಯದ ಕೇದಾರ ಜಗದ್ಗುರುಗಳಾಗಿರುವಂತವರು ಗುರುಗಳ ಮೇಲಿನಿರುವಂತ ಪ್ರೀತಿ, ಈ ಮಠದ ಮೇಲಿರುವಂತ ಪ್ರೀತಿಯಿಂದ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಒಂದು ಅದ್ಭುತವಾಗಿರುವಂತ ಅಮೃತ ಶಿಲಾ ಮೂರ್ತಿಯನ್ನ ಸದ್ಯದ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರು ಅದನ್ನ ಕೊಡಮಾಡಿದ್ದಾರೆ. ಅದರ ಒಂದು ಪ್ರಯುಕ್ತವಾಗಿ ಮುತ್ನಾಳ ಶ್ರೀಮಠದಲ್ಲಿ ಇದೇ ಡಿಸೆಂಬರ್ 24 ಮತ್ತು 25ನೇ ತಾರೀಕೆ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿರುವಂತ ರಂಭಾಪುರಿ ಪೀಠದ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳವರು ಜೊತೆಗೆ ಕೇದಾರ ಪೀಠದ ಜಗದ್ಗುರುಗಳಾಗಿರುವಂತ ಜಗದ್ಗುರು ಮಹಾಸನ್ನಿಧಿಯವರು, ಈರುವ ಜಗದ್ಗುರು ಮಹಾಸನ್ನಿಧಿಯವರು ಆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ 24ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಮೂರ್ತಿ ಪ್ರತಿಷ್ಠಾಪನೆ ಜೊತೆಗೆ ಶ್ರೀಮಠದ ಜಾತ್ರಾ ಮಹೋತ್ಸವ ಇರೋದರಿಂದ ಪ್ರತಿ ವರ್ಷನೂ ಕೂಡ ನಮ್ಮ ಮುತ್ನಾಳ ಶ್ರೀಮಠ ಅಂತಂದ್ರೆ ನಾವು ಈ ಭಾಗದೊಳಗೆ ಬಹಳ ದೊಡ್ಡ ಪ್ರಮಾಣದೊಳಗೆ ಧರ್ಮವನ್ನ ಬೆಳೆಸುವಂತ, ಸಂಸ್ಕೃತಿಯನ್ನ ಉಳಿಸುವಂತ, ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಎಲ್ಲಾ ಭಕ್ತರಿಗೆ ಒಂದು ಅದ್ಭುತವಾಗಿರುವಂತ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನ ಪ್ರತಿ ವರ್ಷನೂ ಕೂಡ ಜಂಗಮ ಊಟಗಳಿಗೆ ಜೊತೆಗೆ ಬಂದಿರುವಂತ ಎಲ್ಲಾ ಸದ್ಭಕ್ತರಿಗೆ ಲಿಂಗವನ್ನ ಧಾರಣೆ ಮಾಡುವಂತ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಮಾಡ್ಕೊಂತ ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ 24ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮುತ್ನಾಳ ಕೇದಾರ ಪೀಠದ ಶಾಖಾ ಮಠದಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮ ಡಿಸೆಂಬರ್ 24ನೇ ತಾರೀಕು 11 ಗಂಟೆಗೆ ಬೆಳಿಗ್ಗೆ ಅಲ್ಲಿ ನೆರವೇರುತ್ತದೆ. ಅದೇ ದಿವಸ ಮಧ್ಯಾಹ್ನ 3 ಗಂಟೆಗೆ ಕುಂಭ ಪೂಜಾ ಕಾರ್ಯಕ್ರಮ ಜೊತೆಗೆ ಈರುವ ಜಗದ್ಗುರು ಮಹಾಸನ್ನಿಧಿಯವರ ಪುರಪ್ರವೇಶ ಕಾರ್ಯಕ್ರಮವನ್ನು ಕೂಡ ಪರಮ ಪೂಜ್ಯರ ಆಯೋಜನೆಯನ್ನ ಮಾಡಿದ್ದಾರೆ. ಆ ಸಾರೋಟದಲ್ಲಿ ಪರಮ ಪೂಜ್ಯರನ್ನ ಕೂರಿಸಿ ಅವರಿಗೆ ವಾದ್ಯ ವೈಭವ ಕುಂಭಾರತಿಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಹಾದು ಶ್ರೀಮಠಕ್ಕೇನು ಅಂತಂದ್ರೆ ಜಗದ್ಗುರು ಮಹಾಸನ್ನಿಧಿಯವರ ಬರಮಾಡಿಕೊಳ್ಳುವಂತ ಒಂದು ಕಾರ್ಯಕ್ರಮ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ 500ಕ್ಕೂ ಹೆಚ್ಚು ತಾಯಂದ್ರು ಕುಂಭ ಆರತಿಗಳನ್ನ ಹೊತ್ತು ಪರಮ ಪೂಜ್ಯರನ್ನ ಸ್ವಾಗತ ಮಾಡಿಕೊಳ್ಳುವಂತ ಕಾರ್ಯಕ್ರಮ ಅದು 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ. ಜೊತೆಗೆ ಮಠಕ್ಕೆ ಬಂದ ತಕ್ಷಣದಲ್ಲಿ 1 ತಾಸುಗಳವರೆಗೆ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಧರ್ಮಸಭೆ ಕಾರ್ಯಕ್ರಮ ಅದು ವೇದಿಕೆ ಮೇಲೆ ನಡೀತದೆ. 25ನೇ ತಾರೀಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದು ಈ ಭಾಗದಲ್ಲಿ ನ ಭೂತೋ ನ ಭವಿಷ್ಯತಿ ಅನ್ನುವಂತ ಸುವರ್ಣಾಕ್ಷರಗಳಲ್ಲಿ ಬರುವಂತದ್ರಿಂದ ಈ ಕಾರ್ಯಕ್ರಮಕ್ಕೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು, ಕೇದಾರದ ಜಗದ್ಗುರು ಮಹಾಸನ್ನಿಧಿಯವರು ಮುತ್ನಾಳ ಗ್ರಾಮಕ್ಕೆ
ಅವ್ರು ಆಗಮಿಸ್ತಿರುವಂತದ್ದು ಬಹಳಷ್ಟು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಈ ಮುತ್ನಾಳದ ಸದ್ಭಕ್ತರಾಗಿರ್ಬೋದು, ಈ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಸದ್ಭಕ್ತರು, ರಾಜಕೀಯ ಧುರೀಣರು, ಸಾಹಿತಿಗಳು, ಕಲಾವಿದರು, ಎಲ್ಲ ನಾಯಕರುಗಳು ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. 25ನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ, ನಂತರದಲ್ಲಿ ಧರ್ಮಸಭೆ ಕಾರ್ಯಕ್ರಮ, ಉಭಯ ಜಗದ್ಗುರುಗಳವರ ಆಶೀರ್ವಾದ ಆ ವೇದಿಕೆ ಮೇಲೆ ನಡೀತದೆ. ಆ ಜಗದ್ಗುರುಗಳು ತಮ್ಗೆಲ್ಲರಿಗೂ ಕೂಡ ದರ್ಶನ, ಆಶೀರ್ವಚನವನ್ನ ಕರುಣಿಸಲಿದ್ದಾರೆ. ಇದರ ಲಾಭವನ್ನ ಈ ಭಾಗದ ಎಲ್ಲ ಭಕ್ತ ಬಂಧುಗಳು, ಮುತ್ನಾಳ ಶ್ರೀಮಠದ ಭಕ್ತರು ಅದನ್ನೆಲ್ಲವನ್ನ ಉಪಯೋಗ ಪಡೆದುಕೊಳ್ಳಬೇಕು ಅನ್ನುವಂಥದ್ದು. ಜೊತೆಗೆ ಪರಮ ಪೂಜ್ಯರಾಗಿರುವಂತಹ ಷಡಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಭಾಗದಲ್ಲಿ ಒಂದು ಅದ್ಭುತವಾಗಿರುವಂತ ಧರ್ಮವನ್ನ ಉಳಿಸುವಂತ, ಬೆಳೆಸುವಂತ ಕೆಲಸವನ್ನ ನಮ್ಮ ಮುತ್ನಾಳ ಶ್ರೀಮಠ, ಮುತ್ನಾಳದ ಪರಮ ಪೂಜ್ಯರು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ಉಪಯೋಗ ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆ ಪರಮ ಪೂಜ್ಯರು ಮಾಡಿದ್ದಾರೆ. ಇವತ್ತು ನಾವು ಒಬ್ಬ ಜಗದ್ಗುರುಗಳನ್ನ ಕರೆಸುವಂತದ್ದೇ ಬಹಳಷ್ಟು ಕಠಿಣ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಇವತ್ತು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು, ಕೇದಾರದ ಜಗದ್ಗುರು ಮಹಾಸನ್ನಿಧಿಯವರು, ಉಭಯ ಜಗದ್ಗುರುಗಳು ಏಕಕಾಲಕ್ಕೆ ಬಂದು ಶ್ರೀಮಠದಲ್ಲಿ ವಸ್ತಿ ಇದ್ದು ಎಲ್ಲರಿಗೆ, ಭಕ್ತರಿಗೆ ಲೋಕ ಕಲ್ಯಾಣ, ಜನ ಕಲ್ಯಾಣ, ಎಲ್ಲರನ್ನೂ ಕೂಡ ಕಲ್ಯಾಣ ಮಾಡುವಂತ ಕೆಲಸವನ್ನ ಜಗದ್ಗುರು ಮಹಾಸನ್ನಿಧಿಯವರು ಮಾಡ್ತಾರೆ. ಆ ಎಲ್ಲ ಕಾರ್ಯಕ್ರಮಗಳ ಕಾರಣೀಭೂತರಾಗಿರುವಂತ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಭಕ್ತರಾಗಿರುವಂತವರು ತನುಮನ ದಾನದ ಸೇವೆಯನ್ನ ಸಲ್ಲಿಸಬೇಕು. ಉಭಯ ಜಗದ್ಗುರುಗಳ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ಲಿಂಗೈಕ್ಯ ಶಾಂತಲಿಂಗ ಜಗದ್ಗುರುಗಳವರ ಗದ್ದಿಗೆ ನಮಸ್ಕಾರವನ್ನ ಮಾಡುವುದರ ಮುಖಾಂತರವಾಗಿ ತಾವೆಲ್ಲ ಸಂಸ್ಕಾರವಂತರಾಗಬೇಕು. ಮುತ್ನಾಳ ಶ್ರೀಮಠದ ಎಲ್ಲಾ ಕಾರ್ಯದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು, ಇದು ಮುತ್ನಾಳ ಮಠ ಅಂತಂತಂದ್ರೆ ಬರೀ ಒಂದು ಜನಾಂಗ, ಒಂದು ಜಾತಿಗೆ ಸಂಬಂಧಪಟ್ಟಿರುವಂತ ಮಠ ಅಲ್ಲ, ಅದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದ್ರೆ ಅದು ಮುತ್ನಾಳದ ಶ್ರೀಮಠ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಅಭೂತಪೂರ್ವವಾಗಿರುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತನುಮನ ದಾನದ ಸೇವೆ. ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಮನುಪಮಾನ ಪಂಚಸೂತ್ರ ಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರುನ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ, ಶಾಂತಲಿಂಗ ಜಗದ್ಗುರುವರನ್ನ ಹೃದಯ ತುಂಬಾ ಸ್ಮರಿಸಿಕೊಂಡು, ಬಸವಾದಿ ಪರಮತರನ್ನ ಹೃದಯ ತುಂಬಾ ನೆನೆಸಿಕೊಂಡು, ಇವತ್ತಿನ ಈ ವೇದಿಕೆ ಮೇಲೆ ಉಪಸ್ಥಿತ ಇದ್ದು ಇಲ್ಲಿವರೆಗೆ 4 ಹಿತೋಪದೇಶಗಳನ್ನು ನೀಡಿರುವ ನಮ್ಮ ಅರಳಿಕಟ್ಟೆಯ ಪರಮ ಪೂಜ್ಯರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ವೇದಿಕೆ ಮೇಲೆ ಇರತಕ್ಕಂಥ ಸಮಸ್ತ ಸದ್ಭಕ್ತರೇ, ಈ ಒಂದು ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಪಂಚಜಗದ್ಗುರುವರು ಕರೆಸಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ಇಬ್ಬರೇ ಜಗದ್ಗುರುವರನ್ನು ಕರೆಸ್ತಾ ಇದ್ದೇವೆ. ಅದು ಏಕೆ ಅಂತಂದ್ರೆ ಈಗಿರ್ತಕ್ಕಂಥ 324ನೇ ಜಗದ್ಗುರುವರು, ಅವರ ಹಿಂದಿನ ಗುರುಗಳಾಗಿರ್ತಕ್ಕಂಥ ಶಾಂತಲಿಂಗ ಶಿವಾಚಾರ್ಯರು 322ನೇ ಜಗದ್ಗುರುವರು ಕೇದಾರ ಪೀಠಕ್ಕೆ. ಈ ಮಠದಿಂದ, ಮುತ್ನಾಳ ಮಠದಿಂದ ಕೇದಾರ ಪೀಠದ ಜಗದ್ಗುರುಗಳಾಗಿ ಇಲ್ಲೇ ಸಮಾಧಿಯನ್ನ ಪಡೆದಿರತಕ್ಕಂಥ ಜಗದ್ಗುರುವರ ಸಮಾಧಿಯ ಮೇಲೆ ಕೇದಾರ ಭೀಮಾಶಂಕರ ಜಗದ್ಗುರುವರು ಮಾಡಿಸಿಕೊಟ್ಟಿರ್ತಕ್ಕಂಥ ಅಮೃತ ಶಿಲಾಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ 24 ಮತ್ತು 25ರಂದು ಜರುಗ್ತಾ ಇದೆ. ಉಭಯ ಜಗದ್ಗುರುಗಳಾಗಿರ್ತಕ್ಕಂಥ ಕೇದಾರ ಮಹಾಸನ್ನಿಧಿಯವರು ಹಾಗೂ ರಂಭಾಪುರಿ ಸನ್ನಿಧಿಯವರ ಅಮೃತ ಹಸ್ತದಿಂದ ಈ ಅಮೃತ ಕಲಶಾರೋಹಣ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮ ಸಲುವಾಗಿ ನಮ್ಮ ಪೂಜ್ಯರಾಗಿರ್ತಕ್ಕಂಥವ್ರು ಎಲ್ಲ ವಿಷಯವನ್ನು ಹೇಳಿದರು. 24ನೇ ತಾರೀಕಿಗೆ ಜಂಗಮವಟುಗಳಿಗೆ ಅಯ್ಯಾಚಾರ ಹಾಗೂ ಭಕ್ತರಿಗೆ ಲಿಂಗ ದೀಕ್ಷೆ ಹಾಗೂ ಉಭಯ ಜಗದ್ಗುರುವರನ್ನ ಈ ಕುಂಭದ ನಮ್ಮ ಗ್ರಾಮದ ಸಮಸ್ತ ಎಲ್ಲ ಮಯಾ ಮಂಡಲದವರು, ಎಲ್ಲ ಮಯಾ ಭಕ್ತರು ಕೂಡಿಕೊಂಡು ಒಂದೇ ಒಂದು ಕೇದಾರ ಪೀಠದ ಸಂಕೇತವಾಗಿರ್ತಕ್ಕಂಥ ನೀಲಿ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಕುಂಭ ಪೂಜೆಯನ್ನ ಮಾಡಲಿಕ್ಕೆ ಎಲ್ಲರೂ ಸನ್ನಿದ್ಧರಾಗಿದ್ದಾರೆ. ಹಾಗೂ 25ನೇ ತಾರೀಕಿಗೆ ಬೆಳಗ್ಗೆ ಪ್ರಾತಃ ಕಾಲ ಜಗದ್ಗುರು ಶಾಂತಲಿಂಗ ಶಿವಾಚಾರ್ಯರ ಅಮೃತ ಶಿಲೆಗೆ ಪ್ರಾಣ ಪ್ರತಿಷ್ಠಾಪನೆ ರಂಭಾಪುರಿ ಹಾಗೂ ಕೇದಾರ ಜಗದ್ಗುರುಗಳಿಂದ ನಡೀತಾ ಇದೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮದ ಸದುದ್ದೇಶ ಏನಪ್ಪಾ ಅಂತಂದ್ರೆ, ಈ ಜಾತ್ರೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಜಾತಿ ಭೇದಗಳನ್ನ ಮರೆತು ಎಲ್ಲರೂ ಒಂದಾಗಿ, ಬಡವ ಬಲ್ಲಿದ ಶ್ರೀಮಂತ ಬಡವ ಅನ್ನೋದನ್ನು ಮರೆತು
ಎಲ್ಲರೂ ಕೂಡಿ ಈ ಒಂದು ಸನ್ನಿಧಿಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ಮುತ್ನಾಳ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.